ಹಾಗೆ ಎಲ್ರಿಗೂ ನಮಸ್ಕಾರ. ಸೊ CSK ಆ್ಯಂಡ್ RCB ಮ್ಯಾಚ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಕೆಲವೇ ಗಂಟೆಗಳಲ್ಲಿ ಶುರು ಆಗುತ್ತೆ. ಆ್ಯಂಡ್ ಹೈಪ್ ಅಂತೂ ನಿಜವಾಗ್ಲೂ ಗುರು ಸೋಷಿಯಲ್ ಮೀಡಿಯಾಗಳಲ್ಲಂತೂ ಸಿಕ್ಕಾಪಟ್ಟೆ ಒಂದು ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಬಟ್ ನನ್ನ ಪ್ರಕಾರ ಎಲ್ಲೋ CSK ಒಂದು ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಸ್ವಲ್ಪ ನಮ್ಮ ಡಾಮಿನೇಟ್ ಮಾಡ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಗೊತ್ತಿಲ್ಲ ಮ್ಯಾಚ್ ಮುಗಿದ್ಮೇಲೆ ಏನಾಗುತ್ತೆ ಅಂತ. ನಾವು ಗೆದ್ದರು ಅಷ್ಟೇ, ಅವ್ರು ಗೆದ್ದರು ಅಷ್ಟೇ. ಸೊ RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಉರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗಂತೂ CSK ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಧಮಾಕ ಮಾಡ್ತಾ ಇದ್ದಾರೆ. ಸೊ ನಾನು ನೋಡ್ತಾನೆ ಇದ್ದೀನಿ. ಬಟ್ ಕೌಂಟ್ರ್ಗಳು RCB ಕಡೆಯಿಂದ ಸ್ವಲ್ಪ ಡೀಸೆಂಟಾಗೇ ಇದೆ. ಬಟ್ ಇನ್ನೂ ಬೇಕು ಅಂತ ನನಗನ್ಸುತ್ತೆ. ಬಟ್ ಇಷ್ಟು ದಿನ ಒಂದು ರೀತಿಯಲ್ಲಿ ಮಲ್ಕೊಂಡಿದ್ದಂತಹ CSK ಫ್ಯಾನ್ಸ್ಗಳು ಸೊ ಇವಾಗ ತಿಪ್ಪೆನಲ್ಲಿ ನಾಯಿ ಕೊಡೆ ಎದ್ದಂಗೆ ಬುದು 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 ಅಂತ ಎದ್ದೇಳ್ತಾವ್ರೆ. ಬಟ್ ಇನ್ ಕೇಸ್ ಏನಾದರೂ RCB ವಿನ್ ಆಗುತ್ತೆ. ಬಲ ನೋಡ್ತಾ ಇದ್ದಾರೆ RCB ವಿನ್ ಆಗಲೇಬೇಕು. ಯಾಕಂದರೆ ಬೇರೆ ರೀಸನ್ಗಳಿಲ್ಲ ಅವ್ರಿಗೆ. ಯಾಕಂದರೆ ಕೊಡೋದಕ್ಕೆ ಸೋಲೋದಕ್ಕೆ ರೀಸನ್ಗಳಿಲ್ಲ. ಸೊ ಗೆಲ್ಲೇಬೇಕು ಅನ್ನೋದಕ್ಕೆ ರೀಸನ್ಗಳಿದ್ದಾವೆ. ಯಾಕಂದರೆ ಸ್ಟ್ರಾಂಗ್ ಆಗಿದೆ ಟೀಮು. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ. ಸೊ ಇಂಟರ್ನ್ಯಾಷನಲ್ ಆಡಿದಂಥವ್ರು ಇದ್ದಾರೆ. ಆ್ಯಂಡ್ ಹೊಡಿ ಆಟಗಾರರಿದ್ದಾರೆ. T20ಗೆ ಹೇಳಿ ಮಾಡಿಸಿದಂಥ ಆಟಗಾರರಿದ್ದಾವೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನಮ್ಮ ಹತ್ರ ಇರಬೇಕಾದ್ರೆ ಖಂಡಿತವಾಗ್ಲೂ ವಿನ್ ಆಗಲೇಬೇಕು. ವಿನ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನಿದ್ದೀನಿ. ಬಟ್ ಇನ್ ಕೇಸ್ ವಿನ್ ಆದರೂ ಅಂತ ಇಟ್ಕೊಳ್ಳಿ, ಎಂಥ ಮ್ಯಾಚ್ ಆಗುತ್ತೆ ಗುರು. 17 ವರ್ಷದ ರೆಕಾರ್ಡ್ನ ಮುರಿದಂಗೆ ಆಗುತ್ತೆ. ಆ್ಯಂಡ್ 2008ರಲ್ಲಿ ನಾವು ಚೇಪಾಕಲ್ಲಿ CSK ವಿರುದ್ಧ ಗೆದ್ದಿರೋವಂಥದ್ದು. ಅದಾದಮೇಲೆ ಚೇಪಾಕಲ್ಲಿ ಒಂದು ಮ್ಯಾಚು ಕೂಡ ಗೆದ್ದಿಲ್ಲ. ಇದು ಒಂದು ರೀತಿಯಲ್ಲಿ ಬೇಜಾರಾಗುವಂಥ ವಿಷಯ. ಬಟ್ ಆದರೂ ಕೂಡ ಸೊ ಹೊರಗಡೆಗೆ ಸುಮಾರು ಟೈಮಲ್ಲಿ ಹೊಡೆದಿದ್ದೀವಿ, ಇಲ್ಲ ಅಂತಲ್ಲ. ದುಬೈನಲ್ಲಿ ಹೊಡೆದಿದ್ದೀವಿ, ಸೌತ್ ಆಫ್ರಿಕಾನಲ್ಲಿ ಆಡಿದಾಗ ಅಲ್ಲಿ ವಿನ್ ಆಗಿದ್ದೀವಿ. ಆ್ಯಂಡ್ ನಮ್ಮ ಬೆಂಗಳೂರು ಚಿನ್ನಸ್ವಾಮಿನಲ್ಲಿ ವಿನ್ ಆಗಿದ್ದೀವಿ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಚೇಪಾಕಲ್ಲಿ ಆ ಒಂದು ಅವ್ರ ಭದ್ರ ಕೊಟ್ಟು ನುಗ್ಗಿ ಹೊಡೆಯೋದಿದೆಯಲ್ಲ, ಅದು ಇಂಪಾರ್ಟೆಂಟು. ಆ್ಯಂಡ್ ಇವತ್ತು ಆ ಕೆಲಸ ನಮ್ಮ ಬಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಹೈಪ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ನಾನು ಹೇಳ್ತಾ ಇಲ್ವಾ, ವಿನ್ ಆದರೆ ಹೇಳಿ ಆ ಚೆನ್ನೈ ಅಥವಾ ಬೆಂಗಳೂರಲ್ಲಿ ಬೆಂಕಿ ಬಿತ್ತು ಅಂತಲೇ ನಡ್ಕೊಂಡ್ಬಿಡಿ. ಆ್ಯಂಡ್ ಸೋಷಿಯಲ್ ಮೀಡಿಯಾಗಂತೂ ಬೆಂಕಿ ಬಿತ್ತು ಅಂತ ಅನ್ಕೊಳ್ಳಿ. ಅವ್ನ ಅಕ್ಕನ ಕೇಳೇಬೇಡಿ ನೀವು, ಆ ರೇಂಜಿಗೆ ಇರುತ್ತೆ ನಮ್ಮ RCB ಹುಡುಗರ ಹಾವಳಿ. ಸೊ ವಿನ್ ಆಗಲಿ ಅಂತಲೇ ಕೇಳ್ಕೊತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ವಿನ್ ಆಗಿರೋವಂಥದ್ದು ಸೊ ಅದು ಅನಿಲ್ ಕುಂಬ್ಳೆ ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ. ಸೊ ಆವಾಗಲೂ ಅಷ್ಟೇ ಓನ್ಲಿ 126 ರನ್ಸ್ಗಳನ್ನು ಹೊಡೆದಿರ್ತಾರೆ ನಮ್ಮ RCB ಅವರು ಫಸ್ಟ್ ಬ್ಯಾಟಿಂಗಲ್ಲಿ. ಆ್ಯಂಡ್ 126 ರನ್ಗಳನ್ನು ಡಿಫೆಂಡ್ ಮಾಡ್ಕೊತಾರೆ. ಎಂಥ ಮ್ಯಾಜಿಕ್ ನೋಡಿ. ಅವಾಗಿರೋವಂಥ ಪಿಚ್ಚು ಸ್ವಲ್ಪ ಅಲ್ಲ, ಜಾಸ್ತಿನೇ ಸ್ಪಿನ್ ಒಂದು ಟ್ರ್ಯಾಕ್ ಇದ್ದಂಥದ್ದು. ಸೊ ಇವಾಗ ಸ್ವಲ್ಪ ಅಂದರೆ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡೂ ಕೂಡ ಒಂದು ಸೊ ಈಕ್ವಲ್ ಆಗಿ ಒಂದು ಸಪೋರ್ಟ್ ಮಾಡುತ್ತೆ. ಬಟ್ ಮುಂಚೆ ಅಂತೂ ಕೇಳಲೇಬೇಡಿ ನೀವು, ಅದ್ಭುತವಾದಂಥ ಒಂದು ಸ್ಪಿನ್ ಟ್ರ್ಯಾಕ್ ಆಗಿತ್ತು. ಆ್ಯಂಡ್ ಅಲ್ಲಿ ನಮ್ಮ ಅನಿಲ್ ಕುಂಬ್ಳೆ ಅವರ ಒಂದು ನಾಯಕತ್ವದ RCB ತಂಡ ಸೊ 126 ರನ್ಗಳನ್ನು ಡಿಫೆಂಡ್ ಮಾಡ್ಕೊತಾರೆ. ಆ್ಯಂಡ್ ಚೆನ್ನೈನ ಓನ್ಲಿ 112 ರನ್ಗಳಿಗೆ ಕಟ್ ಹಾಕ್ತಾರೆ. ಆ್ಯಂಡ್ ಇನ್ನೊಂದು ಆಶ್ಚರ್ಯ ಪಡುವಂಥದ್ದು ಏನು ಗೊತ್ತಾ, ಅಲ್ಲಿ ಸುರೇಶ್ ರೈನವರು ನಾಟ್ ಔಟ್ ಆಗಿರ್ತಾರೆ. ಆದರೂ ಕೂಡ ಮ್ಯಾಚ್ನ ವಿನ್ ಮಾಡಲಿಕ್ಕೆ ಆಗಲ್ಲ ಅವ್ರಿಗೆ. ಇದು ಒಂದು ರೀತಿಯಲ್ಲಿ ಸರ್ಪ್ರೈಸ್ ಅಂತ ಅನ್ಸುತ್ತೆ. ಯಾಕಂದರೆ ಸುರೇಶ್ ರೈನಾ ನಿಮ್ಗೆ ಗೊತ್ತಿದೆ ಯಾವ ರೀತಿಯ ಹೊಡಿ ಆಟಗಾರ ಅಂತ. ಬಟ್ ಅವರಿದ್ದರೂ ಕೂಡ ನಾಟ್ಔಟ್ ಇದ್ದರೂ ಕೂಡ ವಿನ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವೇ ಲೆಕ್ಕ ಹಾಕೊಂಡ್ಬಿಡಿ ಯಾವ ಮಟ್ಟದಲ್ಲಿ ಸೊ ನಮ್ಮ ಒಂದು ಬೌಲಿಂಗ್ ಇತ್ತು ಅಂತ. ಅವಾಗ ಅನಿಲ್ ಕುಂಬ್ಳೆ ಅವರು ಒಬ್ಬರೇ ಸ್ಪಿನ್ನರ್ ಇದ್ದು ಹಂಗೆ ನೋಡೋಕೆ ಹೋದರೆ ಅವತ್ತು ಯಾರೂ ಇರಲಿಲ್ಲ. ಬೇರೆ ಎಲ್ಲ ಪೇಸ್ ಬೌಲರ್ಗಳ ಕಡೆಯಿಂದನೇ ವಿನ್ ಮಾಡಿಸಿರೋವಂಥದ್ದು ಮ್ಯಾಚು. ಬಟ್ ಅದ್ಭುತ ಅಂತಲೇ ಹೇಳ್ತೀನಿ. ಆ್ಯಂಡ್ ನಮ್ಮ ಒಂದು ಬ್ಯಾಟಿಂಗಲ್ಲಿ ಆವಾಗ ಹೈಯೆಸ್ಟ್ ಸ್ಕೋರ್ ಇದ್ದಂಥದ್ದು ರಾಹುಲ್ ದ್ರಾವಿಡ್ ಅವರು 47 ರನ್ನ ಮಾಡ್ತಾರೆ 39 ಬಾಲಲ್ಲಿ. ಸೊ ಅವರೇ ಒಂದು ಹೈಯೆಸ್ಟ್ ಸ್ಕೋರು. ಅದಾದಮೇಲೆ ಮಾಡಿದಂಥದ್ದು ಪ್ರವೀಣ್ ಕುಮಾರ್ ಬೌಲರ್, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಪ್ರವೀಣ್ ಕುಮಾರ್ ಹಂಗೆ ಬಾಲ್ ಸ್ವಿಂಗ್ ಮಾಡೋರು ಅಂತಂದರೆ ಅದೇ ರೀತಿಯಲ್ಲಿ ಬ್ಯಾಟು ಕೂಡ ಹಂಗೆ ಸ್ವಿಂಗ್ ಮಾಡೋರು. ಒಂದು ಸಾರಿ ಇವ್ರನ್ನ ಒನ್ ಕಳಿಸ್ಬಿಟ್ಟಿದ್ರು ನಮ್ಮ ದ್ರಾವಿಡ್ ಅಂತ ಅನ್ಸುತ್ತೆ. ಹೈ ಸ್ಕೋರಿಂಗ್ ಮ್ಯಾಚ್ ಇತ್ತು. ಚೇಸಿಂಗ್ ಟೈಮಲ್ಲಿ ಇವ್ರನ್ನ ಒನ್ ಕಳಿಸ್ಬಿಡ್ತಾರೆ, ಅಂದರೆ ಹೆಂಗೋ ಬೀಸ್ಲಿ ಅಂತ. ಬಟ್ ಅವ್ರು ಔಟ್ ಆಗೋಗ್ಬಿಡ್ತಾರೆ. ಒಂದೇನೋ ಪಿಗ್ ಇಟ್ಟು ಹೊಡಿತಾರೆ, 6 ಏನೋ. ಅದಾದಮೇಲೆ ಔಟ್ ಆಗ್ತಾರೆ. ಬಟ್ ಈ ಮ್ಯಾಚಲ್ಲಿ 21 ರನ್ನು ಸೊ 11 ಬಾಲ್ಗೆ 2 ಬೌಂಡ್ರಿ 1 ಸಿಕ್ಸರು. ಸೊ ಅವರು ಸೆಕೆಂಡ್ ಹೈಯೆಸ್ಟು. ಅದಾದಮೇಲೆ ಮಾರ್ಕ್ ಬೌಚರ್ದು ಸೊ 17 ರನ್ನು 15 ಬಾಲಲ್ಲಿ. ಸೊ ಈ ಮೂರೇ ಜನ ಹೈಯೆಸ್ಟ್ ಮಾಡಿರೋವಂಥದ್ದು. ವಿರಾಟ್ ಕೊಹ್ಲಿ ಕೂಡ 10 ರನ್ನು 16 ಬಾಲಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಯಾರೂ ಕೂಡ ಅಂಥ ಒಂದು ಬ್ಯಾಟಿಂಗ್ ಆಡಿರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ 126 ರನ್ 8 ವಿಕೆಟ್ನ ಕಳ್ಕೊಂಡು 20 ಓವರಲ್ಲಿ ಗಳಿಸ್ತಾರೆ ನಮ್ಮ RCB ತಂಡ. ಆ್ಯಂಡ್ ಚೆನ್ನೈ ಕಡೆಗೆ ಸೊ ಆಲ್ಬೆ ಮಾರ್ಕೆಲ್ 4 ವಿಕೆಟ್ ತೆಗಿತಾರೆ. ಆ್ಯಂಡ್ ಮನ್ಪ್ರೀತ್ ಗೋನಿ ಅವರು ಒಂದು 2 ವಿಕೆಟ್ ತೆಗಿತಾರೆ. ಮುತ್ತಯ್ಯ ಮುರಳೀಧರನ್ 4 ಓವರಲ್ಲಿ 19 ರನ್ ಕೇವಲ. ಆ್ಯಂಡ್ ಗೋನಿ 4 ಓವರಲ್ಲಿ 11 ರನ್ನು ಅದ್ಭುತವಾಗಿ ಬಾಲ್ ಮಾಡಿದರು. ಬಟ್ ಈ ಒಂದು ಚೇಸ್ನ ಸೊ ಬೆನ್ನು ಹತ್ತಿದಂಥ CSK ಪಾರ್ಥಿವ್ ಪಟೇಲ್ ಆ್ಯಂಡ್ ಸ್ಟೀಫನ್ ಫ್ಲೆಮಿಂಗ್ ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಯಾಕಂದರೆ 60 ರನ್ ಆಗಂಡ ಒಂದು ವಿಕೆಟ್ ಬಿದ್ದಿರಲಿಲ್ಲ. ಸೊ ಫಸ್ಟ್ ವಿಕೆಟು 9.1 ಓವರಲ್ಲಿ ಸೊ 60 ರನ್ಗೆ ಒಂದು ವಿಕೆಟ್ ಬೀಳುತ್ತೆ. ಅದು ಪಾರ್ಥಿವ್ ಪಟೇಲ್ದು. ಅಂದರೆ 10ನೇ ಓವರಲ್ಲಿ ಬೀಳುತ್ತೆ ಒಂದು ವಿಕೆಟು. 60 ರನ್ ಆಲ್ರೆಡಿ ಒಂದು 60 ರನ್ ಮಾಡಿರ್ತಾರೆ ಫಸ್ಟ್ ಒಂದು 10 ಓವರ್ಸಲ್ಲಿ. ಅದಾದಮೇಲೆ 65ಗೆ 2ನೇ ವಿಕೆಟ್ ಬೀಳುತ್ತೆ. ಆ್ಯಂಡ್ ಅದಾದಮೇಲೆ ವಿಕೆಟ್ಗಳು ಹಂಗೆ ಸುರಿಮಳೆನೇ ಅಂತಲೇ ಹೇಳ್ತೀನಿ. ಸೊ ಅಲ್ಲಿ ಸ್ಟೀಫನ್ ಫ್ಲೆಮಿಂಗ್ ಏನೋ ಜಾಸ್ತಿ ಚೆನ್ನಾಗಿ ಆಡಿರೋವಂಥದ್ದು. ಸ್ಟೀಫನ್ ಫ್ಲೆಮಿಂಗ್ ಇನ್ನೂ ಅವಾಗ ಆಟಗಾರರಾಗಿದ್ದರು, ಇವಾಗ ಕೋಚ್ ಆಗಿದ್ದಾರೆ. ಆದರೂ ಕೂಡ ಇನ್ನೂ ನಾವು ಚೇಪಾಕಲ್ಲಿ ಗೆದ್ದಿಲ್ಲ.
ಅದೊಂದು ದುರಂತನೇ. ಬಟ್ ಇವತ್ತು ಹೊಡೆಯೋಣ ಅಂತ ಹೇಳ್ತೀನಿ. ಬಟ್ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ನಿಮಗೆ, MS ಧೋನಿ ಅವರು ಒನ್ ಬಂದಿದ್ದರು ಆ ಮ್ಯಾಚಲ್ಲಿ, ಬಟ್ ಏನೂ ಮಾಡೋಕ್ಕಾಗಿಲ್ಲ. ಸೊ ವಿನಯ್ ಕುಮಾರ್ ಅವ್ರ ಬೌಲಿಂಗಲ್ಲಿ ಅನಿಲ್ ಕುಂಬ್ಳೆ ಅವರಿಗೆ ಕ್ಯಾಚ್ ಕೊಟ್ಟು 4 ರನ್ನು 8 ಬಾಲಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥದ್ದು ಸುರೇಶ್ ರೈನಾ. ಸೊ ಅವರು 21 ರನ್ನು 20 ಬಾಲಲ್ಲಿ ಆ್ಯಂಡ್ ನಾಟ್ ಔಟಾಗಿ ಉಳಿತಾರೆ. ಮ್ಯಾಚ್ ಅಂತೂ ಗೆಲ್ಸೋಕ್ಕಾಗಿಲ್ಲ. ಅದಾದಮೇಲೆ ಬಂದಂಥ ಬದ್ರಿನಾಥ್, ಅಲ್ಬೆ ಮೊರ್ಕೆಲು ಇನ್ಯಾರು ಕೂಡ ಒಂದು ಸಿಂಗಲ್ ಡಿಜಿಟ್ ದಾಟೋದೇ ಇಲ್ಲ. ಸೊ ಕೊನೆಗೆ ಅವರು 112 ರನ್ಗಳಿಗೆ ಆಲ್ಔಟ್ ಆಗಲ್ಲ. ಸೊ 8 ವಿಕೆಟ್ ಕಳ್ಕೊಂಡು 20 ಓವರಲ್ಲಿ 112 ರನ್ಗಳನ್ನ ಮಾತ್ರ ಮಾಡ್ತಾರೆ. ಸೊ ಅಲ್ಲಿ ನಮ್ಮ RCB ತಂಡ ವಿನ್ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ನಮ್ಮ ಕಡೆಯಿಂದ ಅದ್ಭುತವಾಗಿ ಬೌಲಿಂಗ್ ಮಾಡಿರೋವಂಥದ್ದು ಯಾರು ಅಂತಂದರೆ ಅನಿಲ್ ಕುಂಬ್ಳೆ ಅವರು. 3 ವಿಕೆಟ್ ತೆಗಿತಾರೆ. 4 ಓವರಲ್ಲಿ 14 ರನ್ ಕೊಟ್ಟು 3 ವಿಕೆಟ್ ತೆಗಿತಾರೆ. ಆ್ಯಂಡ್ ಜಾಕ್ವೆಸ್ ಕ್ಯಾಲಿಸ್ 4 ಓವರಲ್ಲಿ 15 ರನ್, ತುಂಬ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ. ಆ್ಯಂಡ್ ಡೇಲ್ ಸ್ಟೇನ್ 4 ಓವರಲ್ಲಿ 28 ರನ್ನು 2 ವಿಕೆಟ್ ತೆಗಿತಾರೆ. ಪ್ರವೀಣ್ ಕುಮಾರ್ 4 ಓವರಲ್ಲಿ 26 ರನ್ನು 1 ವಿಕೆಟು. ಸೊ ಈ ರೀತಿಯಲ್ಲಿ ಒಂದು ಬೌಲಿಂಗ್ ಇರುತ್ತೆ ನಮ್ಮದು. ಆ್ಯಂಡ್ ಬಾಲಚಂದ್ರ ಅಖಿಲ್, ನೀವು ಇವಾಗ DRS ಅಲ್ಲಿ ನೋಡ್ತಿರಲ್ಲ ಅವ್ರಿಗೆ, ಅವರು 1 ಓವರ್ ಹಾಕ್ತಾರೆ, ಜಸ್ಟ್ 4 ರನ್ ಮಾತ್ರ ಕೊಡ್ತಾರೆ. ಸೊ ಈ ರೀತಿಯಲ್ಲಿ ಒಂದು ಬೌಲಿಂಗ್ನಲ್ಲಿ ಅದ್ಭುತವಾದಂಥ ಒಂದು ಪ್ರದರ್ಶನ ಕಂಡಂಥ RCB 2008ರಲ್ಲಿ RCB ವಿರುದ್ಧ ಲೋವೆಸ್ಟ್ ಒಂದು ಸ್ಕೋರ್ನ ಡಿಫೆಂಡ್ ಮಾಡ್ಕೊತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ ಒಂದು ಮ್ಯಾಚಲ್ಲಿ ಅನಿಲ್ ಕುಂಬ್ಳೆ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಚೇಪಾಕಲ್ಲಿ ಗೆದ್ದಿಲ್ಲ. ಇವತ್ತು ಆ ಒಂದು ಸಮಯ ಬಂದಿದೆ ಅಂತ ನನಗನ್ಸುತ್ತೆ. ಆ ಒಂದು ಚೆನ್ನೈನ CSK ತಂಡ ನಾಗಾಲೋಟ ಏನಿದೆಯಲ್ಲ ವಿನ್ನಿಂಗ್ ನಮ್ಮ RCB ವಿರುದ್ಧ ಚೇಪಾಕಲ್ಲಿ, ಅದಕ್ಕೆ ಬ್ರೇಕ್ ಹಾಕುವಂಥ ಒಂದು ಕ್ಷಣ ಬಂದಿದೆ. ಆ್ಯಂಡ್ ಇವತ್ತು ಗೆದ್ದು ನಮ್ಮ RCB ತಂಡ ಫ್ಯಾನ್ಸ್ಗಳಿಗೆ ಈ ಒಂದು ಗೆಲುವನ್ನು ಡೆಡಿಕೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಗೆದ್ದಾದ್ಮೇಲಂತೂ ಸೋಷಿಯಲ್ ಮೀಡಿಯಾ ಮೊದಲು ಆದಂಗೆ ಬೆಂಕಿ ಹತ್ಕೊಳ್ಳುತ್ತೆ. ಆ್ಯಂಡ್ ಯೂಟ್ಯೂಬು, ಎಕ್ಸು, ಇನ್ಸ್ಟಾಗ್ರಾಮು ಪ್ರತಿಯೊಂದು ಹಂಗೆ ಚಿಂದಿ ಚಿತ್ರಾನ್ನ ಅಂತ ಹೇಳ್ತೀನಿ. ನಾನಂತೂ ಕಾಯ್ತಾ ಇದ್ದೀನಿ ಏನಾಗುತ್ತೆ ಅಂತ. ಒಂದು ಒಳ್ಳೆ ಫೈಟ್ ಇರಲಿ ಆ್ಯಂಡ್ RCB ವಿನ್ ಆಗಲಿ ಅಂತಲೇ ಹೇಳ್ತೀನಿ. ಓಕೆ, ಬಾಯ್.